ನಗರಸಭೆ ಬಿಜೆಪಿ ಸದಸ್ಯ ಕಾಯಿ ರವಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಚಿಕ್ಕಮಗಳೂರು ನಗರಸಭೆ ಬಿಜೆಪಿ ಸದಸ್ಯ ಕಾಯಿ ರವಿಗೆ ಜೈಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಆಪ್ತನಾಗಿರುವ ಕಾಯಿ ರವಿಗೆ ಈಗ ಜೈಲು ಪ್ರಾಪ್ತಿಯಾಗಿದೆ. ಫೆಬ್ರವರಿ 18ರವರೆಗೂ ಕೂಡ ಕಾಯಿ ರವಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಚಿಕ್ಕಮಗಳೂರಿನ 1ನೇ ಜೆಎಂಎಫ್ಸಿ ನ್ಯಾಯಾಲಯ ಈ ಆದೇಶವನ್ನ ಕೊಟ್ಟಿದೆ. ಮುಸ್ತಾಕ್ ಅಲಿ ಕ್ರಿಕೆಟ್ ಟೂರ್ನಿಯಲ್ಲಿ ಬೆಟ್ಟಿಂಗ್ ದಂಧೆಯಲ್ಲಿ ಈತ ತೊಡಗಿದ್ದ. ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ಕಾಯಿ ರವಿ ಸಿಕ್ಕಿಬಿದ್ದಿದ್ದ. ಅಭಿ, ಪ್ರಶಾಂತ್, ವೆಂಕಟೇಶ್, ಅಫ್ಜಲ್, ಮೋಹನ್ ಕೂಡ ಈತನ ಜೊತೆ ಸಿಕ್ಕಿಬಿದ್ದಿದ್ರು. ಇವರೆಲ್ಲರೂ ಕೂಡ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅರವಿಂದ್ ಕುದುವಳ್ಳಿ ಕೊಟ್ಟಂತಹ ದೂರಿನ ಅನ್ವಯ ಇವರನ್ನ ಬಂಧಿಸಲಾಗಿತ್ತು. 2014ರಿಂದಲೂ ಕೂಡ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದಂತಹ ಶಂಕೆ ಇದೆ. ಫೆಬ್ರವರಿ 4ರಂದು ಚಿಕ್ಕಮಗಳೂರು ಡಿಸಿಐಬಿ ಪೊಲೀಸರು ಆತನನ್ನ ಈ ಒಂದು ಶಂಕೆ ಮೇರೆಗೆ ಬಂಧಿಸಿದ್ರು. ಕಾಯಿ ರವಿ ಸೇರಿದಂತೆ 8 ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಐಪಿಸಿ ಸೆಕ್ಷನ್ 66ಡಿ 420 ಐಟಿ ಕಾಯ್ದೆ 78/3 ಅಡಿಯಲ್ಲಿ ಕೇಸು ದಾಖಲಾಗಿತ್ತು. ಎಪಿಸಿ ಸೆಕ್ಷನ್ 120ಬಿ ಅಡಿಯಲ್ಲಿ ಮೊಕದ್ದಮೆ ದಾಖಲಾಗಿತ್ತು. ಇನ್ನು ಚೆಕ್ ಬುಕ್, ಬ್ಯಾಂಕ್ ಪಾಸ್ಬುಕ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್, 1.90 ಲಕ್ಷ ನಗದು ಹಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಇನ್ನು ಬೆಟ್ಟಿಂಗ್ ದಂಧೆಯಲ್ಲಿ ಭಾಗಿಯಾಗಿದ್ದ ಅರವಿಂದ್, ಹೊಯ್ಸಳ ದೂರುದಾರ ಅರವಿಂದ್ ಕೂದುವಳಿ, ಹೊಯ್ಸಳನಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರಿನ ಮಳಲೂರು ಗ್ರಾಮ ಪಂಚಾಯತ್ ಸದಸ್ಯ ಹೊಯ್ಸಳಗಾಗಿ ಈಗ ಶೋಧ ನಡೆಸಲಾಗ್ತಾ ಇದೆ.